My favorite Gucci bag, Michael Kors. I love this bag. ಇದು ನನ್ನ ಕರೆಂಟ್ ಫೇವ್ರೆಟ್ ಬ್ಯಾಗ್ ಆಲ್ಡೋ. Look at this guys, how sexy and beautiful it is. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಏನು ಅಂತ ಅಂದರೆ, ನಾನು ನನ್ನ ಹತ್ರ ಇರುವಂಥ ಕೆಲವೊಂದು ಬ್ಯಾಗ್ಸ್ ಕಲೆಕ್ಷನ್, ವೆರಿ ಮಿನಿಮಲ್ ಬ್ಯಾಗ್ ಕಲೆಕ್ಷನ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆಯೇ ನನ್ನ ಹತ್ರ ಇರುವಂಥ ವಾಲೆಟ್ಸ್, ಹಾಗೆ ನನಗೆ ಫೇವ್ರೆಟ್ ಬ್ಯಾಗ್ ಯಾವುದು, ಹಾಗೆ ಎಕ್ಸ್ಪೆನ್ಸಿವ್ ಬ್ಯಾಗ್ ಯಾವುದು ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಈ ಒಂದು ವಿಡಿಯೋ ನನ್ನ ಬ್ಯಾಗ್ಸ್ ಬಗ್ಗೆ ಆಗಿರುತ್ತೆ. ಹಾಗೆಯೇ ಇನ್ನು ಯಾರು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ಅಂತ ಹೇಳ್ತಾ, ಈ ಒಂದು ವಿಡಿಯೋ ನನಗನ್ಸ್ದಾಗೆ ಹುಡುಗಿರ್ಗಂತೂ ತುಂಬ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆ ಬ್ಯಾಗ್ಸ್ ಅಂದರೆ ತುಂಬ ಒಬ್ಸೆಸ್ಡ್ ಆಗಿರ್ತಾರೆ, ಸೊ ಅವ್ರಿಗೆ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಸೊ ಬನ್ನಿ, ಇವಾಗ ನನ್ನ ಹತ್ರ ಯಾವ್ಯಾವ ಬ್ಯಾಗ್ಸ್ ಇದೆ ಆ್ಯಂಡ್ ಅದರಿಂದ ಏನೇನು ಸ್ಟೋರಿ ಇದೆ, ಕೆಲವೊಂದು ಎಮೋಷ್ನಲಿ ಅಟ್ಯಾಚ್ ಆಗಿರುವಂಥ ಬ್ಯಾಗ್ಸ್ ಕೂಡ ಇದೆ. ಸೊ ಅದ್ರ ಬಗ್ಗೆ ಎಲ್ಲ ನಾನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಬನ್ನಿ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಾನು ಇವಾಗ ಸ್ಟಾರ್ಟ್ ಮಾಡ್ತೀನಿ. ಯಾವಾಗ ಫಸ್ಟ್ ನಾನು ಯಾವ್ಯಾವುದು ತೊಗೊಂಡೆ, ವಾಲೆಟ್ಸಿಂದ ಹಿಡಿದು ಸೊ ಯಾವುದನ್ನು ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಆಗಿರುತ್ತೆ. ಸೊ ಎಂಡ್ವರೆಗೂ ನೀವು ತಪ್ಪದೆ ನೋಡಿ ಯಾವ್ಯಾವ ಥರ ಬ್ಯಾಗ್ ಕಲೆಕ್ಷನ್ಸ್ ನಾನು ಇಟ್ಕೊಂಡಿದ್ದೀನಿ. ಆ್ಯಂಡ್ ಅದ್ರ ಪ್ರೈಸ್ ಕೂಡ ನನಗೆ ನೆನಪಿದ್ರೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ. So let's get started. So very firstly ಈ ಒಂದು ವಾಲೆಟ್ನ ನಾನು ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಇದು ನನಗೆ ತುಂಬಾ ಮೆಮೊರೀಸ್ ಇದೆ. ಆ್ಯಂಡ್ ಫಸ್ಟ್ ವಾಲೆಟ್ ಇದು ನಾನು ತೊಗೊಂಡಿದ್ದು ಅವಾಗ ಕಾಲೇಜ್ ಡೇಸಲ್ಲೆಲ್ಲ ನನ್ನ ಹತ್ರ ವಾಲೆಟ್ ಇರಲಿಲ್ಲ. ನನ್ನ ಫಸ್ಟ್ ಜಾಬಲ್ಲಿ ಇದು ಅರೌಂಡ್ 2017 ನಾನು ಈ ಒಂದು ವಾಲೆಟ್ ತೊಗೊಂಡಿದ್ದು. ಇದು ತುಂಬ ಲಕ್ಕಿ ವಾಲೆಟ್ ಅಂತ ನಾನು ಇವತ್ತುವರೆಗೂ ನಂಬ್ತೀನಿ. ಇದರಲ್ಲಿ ದುಡ್ಡಿಟ್ರೆ ಲೈಕ್ ಒಂಥರ ಖರ್ಚಾಗಲ್ಲ ಅನ್ನೋದು ಒಂಥರ ಭಾವನೆ ಇದ್ದರೆ. ಆ್ಯಂಡ್ ಇಲ್ಲೊಂದು ಹ್ಯಾಂಡಲ್ ಇತ್ತು, ಸೊ ಅದೆಲ್ಲ ಕಿತ್ತೋಗ್ಬಿಟ್ಟಿದೆ. ಆ್ಯಂಡ್ ಸ್ವಲ್ಪ ಜಿಪ್ ಕೂಡ ತುಂಬ ಕೆಟ್ಟೋಗ್ಬಿಟ್ಟಿದೆ. ಆ್ಯಂಡ್ ಇದು ಅವಾಗ ನಾನು ಮತ್ತು ನನ್ನ ಫ್ರೆಂಡ್ ಕಾವ್ಯ ಅಂತ ಇಬ್ರು, ಅವಳು ನನ್ನ ಹತ್ರ ನೋಡಿ ಇಷ್ಟಪಟ್ಟು ನನಗೊಂದು ತಂದ್ಕೊಡು ಅಂತ ಹೇಳಿದ್ಲು. ಅವಳಿಗೆ ನಾನು ಪಿಂಕ್ ಕಲರಲ್ಲಿ ತಂದ್ಕೊಟ್ಟಿದ್ದೆ. ಸೊ ಅದನ್ನು ಅವಳು ಇನ್ನೂ ಇಟ್ಕೊಂಡಿದ್ದಾಳೆ. ಯಾಕಂದರೆ ಅದೊಂಥರ ಎಮೋಷನ್, ಅದು ಅದರಲ್ಲಿ ನಾವು ದುಡ್ಡು ಇಟ್ಟು ನಮ್ಗೆ ಅಭ್ಯಾಸ ಆಗಿ. ಸೊ ಈ ಒಂದು ವಾಲೆಟ್ ನನಗೆ ತುಂಬ ಅಂದರೆ ತುಂಬ ಎಮೋಷನಲ್. ನಾನು ಎಷ್ಟೇ ಬ್ಯಾಗ್ಸ್ ಇದ್ರೂ ಇದನ್ನು ನಾನು ಬಿಸಾಕ್ತೆ, ಇದು ಹಾಳಾಗಿದ್ರು ಕೂಡ ಇಟ್ಕೊಂಡಿದ್ದೀನಿ. ಆ್ಯಂಡ್ ಒಂದು ಒಳಗಡೆ ಒಂದು ಜಿಪ್ ಬರುತ್ತೆ ಆ್ಯಂಡ್ ಮೇಲೆ ಒಂದು ಜಿಪ್ ಬರುತ್ತೆ ಅಷ್ಟೇ. ಇದರಿಂದ ಒಂಥರ ದುಡ್ಡು ಸೇವ್ ಆಗುತ್ತೆ ಅನ್ನೋದು ನನಗೆ ಇವತ್ತಿಗೂ ನಂಬಿಕೆ. ಇದು ಲಕ್ಕಿ ವಾಲೆಟ್ ಅಂತಲೇ ಹೇಳ್ಬೋದು ನನಗೆ. ಆ್ಯಂಡ್ ಇನ್ನೂ ಇದು ಹಾಳಾಗಿಲ್ಲ, ಇನ್ನೂ ಚೆನ್ನಾಗೇ ಇದೆ, ಎಲ್ಲೂ ಅರ್ದಿಲ್ಲ, ಕಿತ್ತೋಗಿಲ್ಲ. ಬಟ್ ಹ್ಯಾಂಡಲ್ ಥರ ಇದ್ದಿದ್ದು ಒಂದು ಕಿತ್ತೋಗ್ಬಿಟ್ಟಿದೆ ಬಿಟ್ಟರೆ. ಆ್ಯಂಡ್ ಜಿಪ್ ಕಿತ್ತೋಗಿದೆ, ಅಷ್ಟು ಬಿಟ್ಟರೆ ಇನ್ನೆಲ್ಲ ಚೆನ್ನಾಗಿದೆ, ಇನ್ನೂ ಯೂಸ್ ಮಾಡ್ಬೋದು, ಅಷ್ಟು ಚೆನ್ನಾಗಿದೆ. ಇದು ಆವಾಗ 250 ಅನ್ಸುತ್ತೆ ಅಷ್ಟರಲ್ಲಿ ನಾವು ತೊಗೊಂಡಿದ್ದು. ಆವಾಗಲೇ ಬಾರ್ಗೇನೆಲ್ಲ ಮಾಡಿ ನಾವು ಇದನ್ನು ತೊಗೊಂಡಿದ್ದು. ಇದು ನನ್ನ ಫಸ್ಟ್ ವಾಲೆಟ್, ಲಕ್ಕಿ ವಾಲೆಟ್ ಇದು. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಡೆಕತ್ಲಾನ್ದು ಸ್ಮಾಲ್ ಬ್ಯಾಕ್ ಪ್ಯಾಕ್ ಎಲ್ಲರೂ ನೋಡಿರ್ತೀರಾ. ಆ್ಯಂಡ್ ಎಷ್ಟೊಂದು ಜನದ ಹತ್ರ ಇದೆ ಈ ಥರ. ಸೊ ಇದನ್ನು ತೊಗೊಂಡಿದ್ದೆ. ಆ್ಯಂಡ್ ಇದನ್ನು ನಾನು ತುಂಬ ಯೂಸ್ ಮಾಡ್ತೀನಿ. ಯಾಕಂದರೆ ಎಲ್ಲಾದರೂ ಈಚೆ ಹೋದಾಗ ಬಾಟಲ್ಸ್ ಎಲ್ಲ ಕ್ಯಾರಿ ಮಾಡೋದಕ್ಕೆ, ಆಮೇಲೆ ವಾಲೆಟ್, ಇದು ಒಂದು ಜಿಪ್ ಇದೆ ಅಷ್ಟೇ. ಸೊ ನನ್ನ ಶಾಲ್ಸ್ ಅದೆಲ್ಲ ಇಟ್ಕೊಳ್ಳೋಕ್ಕೆ, ಕರ್ಚೀಫ್ ಅದು ಇದು ಎಲ್ಲ ನಾನು ತುಂಬ ಬಾಟಲ್ ಎಲ್ಲ ಕ್ಯಾರಿ ಮಾಡೋದ್ರಿಂದ ನನ್ನ ಹತ್ರ ದೊಡ್ಡ ಬ್ಯಾಗ್ ಇರಲಿಲ್ಲ. ಸೊ ಇವಾಗಿದ್ರೂ ಕೂಡ ನಾನು ಇದನ್ನೇ ಯೂಸ್ ಮಾಡ್ತೀನಿ. ಇನ್ ಕೇಸ್ ಟ್ರೆಕ್ಕಿಂಗ್ ಹೋದಾಗೆಲ್ಲ ನಾನು ಜಾಸ್ತಿ ಇದನ್ನು ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಕೂಡ ನನ್ನ ಫೇವ್ರೆಟ್, ಯಾವಾಗಲೂ ಜಾಸ್ತಿ ಯೂಸ್ ಮಾಡ್ತೀನಿ ಇದನ್ನು. ಆ್ಯಂಡ್ ನೆಕ್ಸ್ಟ್ ಒನ್, ನನ್ನ ಹತ್ರ ಯಾವುದೋ ಹ್ಯಾಂಡ್ ಬ್ಯಾಗ್ ಇರಲಿಲ್ಲ ಅಂತ ಹೇಳಿಬಿಟ್ಟು ಇದನ್ನು ನಾನು ತೊಗೊಂಡಿದ್ದು. ಸೊ ಇದು ಬಂದುಬಿಟ್ಟು ಫಾರ್ ಎವರ್. ಸೊ ಲೆದರ್ ಎಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಪ್ಯೂರ್ ಲೆದರ್ ಅಂತ ಅಲ್ಲ, ಬಟ್ ಕ್ವಾಲಿಟಿ ತುಂಬ ಇಷ್ಟ ಆಯಿತು ನನಗೆ. ಆ್ಯಂಡ್ ಇಲ್ಲೊಂದು ಜಿಪ್ ಬರುತ್ತೆ. ನನಗೆ ಬ್ಲ್ಯಾಕ್ ಕಲರ್ ತುಂಬ ಒಬ್ಸೆಸ್ಡ್ ನಾನು, ಯಾವುದ್ರಲ್ಲೇ ಆದ್ರೂ ಅಷ್ಟೇ. ಸೊ ಬ್ಲ್ಯಾಕ್ ಕಲರ್ ಇದ್ದರೆ ಸೊ ಗಲೀಜಾದರೂ ಏನೂ ಕಾಣಲ್ಲ ಅನ್ನೋ ಒಂದು ಮೆಂಟಾಲಿಟಿ ನಂದು. ಒಳಗಡೆ ಎಲ್ಲ ತುಂಬ ಸ್ಪೇಷಿಯಸ್ ಆಗಿದೆ. ಇದು ತೊಗೊಂಡ್ಬಿಟ್ಟೆ. ಸೊ ನಾನು ಯೂಸ್ ಮಾಡಿದ್ದು ಕಮ್ಮಿ. ಆಮೇಲೆ ಇವಾಗ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಯೂಸ್ ಮಾಡ್ತೀನಿ, ಯಾಕಂದರೆ ಅದು ಇದು ಕ್ಯಾರಿ ಮಾಡ್ತಾ ಇರ್ತೀನಿ. ಸೊ ಈಚೆ ಹೋದಾಗೆಲ್ಲ ಬಾಟಲ್ಸು ಅದು ಇದು ಅಂತ ಒಂದಷ್ಟು ಐಟಮ್ಸ್ಗಳನ್ನ ಇಟ್ಕೊಳ್ಳೋದಕ್ಕೆ
ಒಳಗಡೆ ಎಲ್ಲ 2-3 ಜಿಪ್ ಇದೆ. ಇದು ನಾನು ಪ್ಯಾಂತಲೂನ್ಸಲ್ಲಿ ತೊಗೊಂಡಿದ್ದು. ನಂಗೆ ತುಂಬ ಇಷ್ಟ ಆಯಿತು ಮತ್ತು ತುಂಬ ಚೆನ್ನಾಗಿದೆ ಈ ಬ್ಯಾಗ್ ಒಂಥರ. ಸೊ ವೆರಿ ಹ್ಯಾಂಡಿ ಇದು. ಈ ಒಂದು ಬ್ಯಾಗ್ ನಂಗೆ ತುಂಬ ಇಷ್ಟ, ಬ್ಲ್ಯಾಕ್ ಕಲರ್. ಇದು ಅರೌಂಡ್ 1900 ಇರಬೇಕಿದು. ಈ ಒಂದು ಬ್ಯಾಗ್ ಬಂದ್ಬಿಟ್ಟು 1900 ರುಪೀಸು. ಆ್ಯಂಡ್ ನೆಕ್ಸ್ಟ್ ಬ್ಯಾಗ್ ಗೂಚಿ. ಇಟ್ಸ್ ಅ ಫಸ್ಟ್ ಕಾಪಿ ಗೈಸ್, ಫಸ್ಟ್ ಕಾಪಿ ಬ್ಯಾಗ್ ಇದು. ಸೊ ಇದು ನಾನು ತುಂಬ ಇಷ್ಟಪಟ್ಟು ನಾನು ತೊಗೊಂಡಿದ್ದು. ಹೇಗಿದೆ? ಆ್ಯಂಡ್ ಇದು ತೊಗೊಂಡ್ಬಿಟ್ಟು ನನಗೆ ಇದು ಲಾಕ್ ಓಪನ್ ಮಾಡೋದು ನನಗೆ ತುಂಬಾ ಸರ್ಕಸ್ ಮಾಡಿಬಿಟ್ಟೆ. ಇದು ಲಾಕ್ ಓಪನ್ ಮಾಡೋದು, ಇದು ಲಾಕ್ ಜಸ್ಟ್ ಹಿಂಗೆ ಪ್ರೆಸ್ ಮಾಡಿ, ಅಯ್ಯೋ ಆಗ್ತಾ ಇಲ್ಲ. ಸೊ ಜಸ್ಟ್ ಮೂವ್ ಮಾಡಿಬಿಟ್ಟು ಇದು ಹೀಗೆ. ಸೊ ನನಗಿದು ತುಂಬ ಲೆದರ್ ತುಂಬ ಇಷ್ಟ ಆಯಿತು. ಆ್ಯಂಡ್ ನನಗೆ ಫಸ್ಟ್ ಕಾಪಿ ಬ್ಯಾಗ್ ಬೇಕು ಅಂತ ಹೇಳಿ. ಆ್ಯಂಡ್ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ. ಒಳಗಡೆನೂ ಅಷ್ಟೇ ಫಸ್ಟ್ ಕಾಪಿ ಅಂತ ಏನಂತ ಲೋ ಕ್ವಾಲಿಟಿ ಅಲ್ಲ, ತುಂಬ ಚೆನ್ನಾಗಿದೆ. ಆ್ಯಂಡ್ ಬೇಡ ಅಂದರೆ ನೀವು ಇದನ್ನು ರಿಮೂವ್ ಮಾಡ್ಕೋಬೋದು. ಇದನ್ನು ನೀವು ಬೇಕಾದರೆ ಈ ಒಂದನ್ನ ರಿಮೂವ್ ಮಾಡ್ಕೋಬೋದು. ಆ್ಯಂಡ್ ಈ ಥರ ಬೇಕಾದರೂ ನೀವು ಪಾರ್ಟೀಸ್ ಆ ಥರ ಎಲ್ಲ ಹೋದಾಗ ನೀವು ಈ ಥರ ಬೇಕಾದರೂ ಕ್ಯಾರಿ ಮಾಡ್ಬೋದು. ನನಗೆ ಇದು ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಜಾಸ್ತಿ ಯೂಸ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ನಾನು ಜಾಸ್ತಿ ಸ್ಟಫ್ಸ್ ಎಲ್ಲ ಮೇಂಟೈನ್ ಮಾಡ್ತೀನಿ ಇಟ್ಕೊಂಡು ಹೋಗೋದಕ್ಕೆ. ಸೊ ಅದು ಇದು ಎಲ್ಲ ಹಾಕ್ಕೊತಾ ಇರ್ತೀನಿ. ಸೊ ಇಲ್ಲಿ ನನಗೆ ಇಟ್ಕೊಂಡು ಹೋಗ್ಬೋದು. ಸೊ ಜಾಸ್ತಿ ನಾನು ಎಲ್ಲಾದರೂ ರೆಸ್ಟೋರೆಂಟ್ಸ್ ಅಥವಾ ಕೆಫೇಸ್ ಔಟ್ಸೈಡು, ಸೊ ಎನಿ ಪಾರ್ಟೀಸ್, ಸೊ ಐ ವಿಲ್ ಕ್ಯಾರಿ ದಿಸ್. ಇದು ಅಷ್ಟೇ. ಸೊ ಇದು ಅರೌಂಡ್ ನಾನು ಎಷ್ಟು ಕೊಟ್ಟು ತೊಗೊಂಡಿದ್ದು ಫಸ್ಟ್ ಕಾಪಿಗೆ ಅಂತ ಅಂದ್ರೂ 3500 ರುಪೀಸ್ ಕೊಟ್ಟು ನಾನು ತೊಗೊಂಡಿದ್ದು. ಆ್ಯಂಡ್ ಸೊ ಒರಿಜಿನಲ್ ಬಂದ್ಬಿಟ್ಟು ತುಂಬಾ ಎಕ್ಸ್ಪೆನ್ಸಿವ್. ಆ್ಯಂಡ್ ಈ ಒಂದು ಬ್ಯಾಗು ಅಷ್ಟೇ, ಆ ಒಂದು ಇದು ಕ್ಲೀನಾಗಿ ಪ್ಯಾಕೇಜ್ ಎಲ್ಲ ಮಾಡಿ ಒರಿಜಿನಲ್ ಥರನೇ ಕೊಟ್ಟಿದ್ರು. ಸೊ ಅದರಲ್ಲೇ ಇಟ್ಟಿದ್ದೀನಿ, ಏನು ಗಲೀಜಾಗಬಾರ್ದು ಅಂತ ತುಂಬ ಸೇಫ್ಟಿಯಾಗಿ ನೋಡ್ಕೊತೀನಿ. ಆ್ಯಂಡ್ ಇದು ಡ್ರೀಮ್ ಬ್ಯಾಗ್ ಕೂಡ ನಂದು. ಸೊ ಅನ್ಫಾರ್ಚುನೇಟ್ಲಿ ಫಸ್ಟ್ ಕಾಪಿ ತೊಗೊಂಡೆ ನಾನು ಅಷ್ಟೇ. ಆ್ಯಂಡ್ ನೆಕ್ಸ್ಟು ದಿಸ್ ಒನ್ ಇದು ನನ್ನ ಫ್ರೆಂಡ್ ನನಗೆ ಪಾಂಡಿಚೇರಿಗೆ ಅವನು ಟ್ರಿಪ್ ಹೋಗಿದ್ದ. ಸೊ ಅಲ್ಲಿಂದ ಅವನು ತಂದುಕೊಟ್ಟಿದ್ದು. ತುಂಬ ಚೆನ್ನಾಗಿದೆ. ಇದು ಇವಾಗ ಬೆಂಗಳೂರಲ್ಲೂ ಎಲ್ಲ ಸಿಗುತ್ತೆ. ಇದು ಒಂಥರ ಬೀಚ್ ವೇರ್ಸ್ಗೆಲ್ಲ ತುಂಬ ಚೆನ್ನಾಗಿದೆ. ಆ್ಯಂಡ್ ಈ ಕಲರ್ ಕೂಡ ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಒಂದೇ ಜಿಪ್ ಇರೋದು, ತುಂಬ ಸ್ಪೇಷಿಯಸ್ ಆಗಿದೆ. ಏನಾದರೂ ಅದು ಇದು ಎಲ್ಲ ಇಟ್ಕೋಬೋದು. ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಎಸ್ಪೆಷಲಿ ಅವ್ನು ನನಗೆ ಈ ಒಂದು ಬ್ಯಾಗ್ನ ತಂದುಕೊಟ್ಟಿದ್ದು ನನಗೆ ಸರ್ಪ್ರೈಸ್ ಆಯಿತು. ಆ್ಯಕ್ಚುಲಿ ಅವನು ಹೋಗಿ ಸೆಲೆಕ್ಟ್ ಮಾಡಿ ಈ ಒಂದು ಬ್ಯಾಗ್ನ ತಂದುಕೊಟ್ಟಿದ್ದಾನೆ ಅಂತ ಹೇಳಿಬಿಟ್ಟು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ವಾಷಬಲ್ ಕೂಡ. ಸೊ ಇಫ್ ಏನಾದರೂ ಗಲೀಜಾಯಿತು ಅಂದರೂ ನೀವು ವಾಶ್ ಮಾಡ್ಕೋಬೋದು. ಸೊ ಇದು ಕೂಡ ಒಂಥರ ಕ್ಯೂಟ್ ಆಗಿದೆ. ಆ್ಯಂಡ್ ಎಲ್ಲಾದರೂ ಹೋಗಬೇಕು, ನನಗೆ ಎಲ್ಲಾದರೂ ಅರ್ಜೆಂಟಾಗಿ ನಾನು ಈಚೆ ಹೋಗ್ತಾ ಇದ್ದೀನಿ ಅಂದರೆ ಈ ಒಂದು ಬ್ಯಾಗ್ನ ಎತ್ಕೊಂಡು ನಾನು ಹೋಗ್ತೀನಿ. ಆ್ಯಂಡ್ ಬೀಚ್ ವೇರ್ಸ್ಗೆ ಇದು ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ, ಬೀಚಲ್ಲೆಲ್ಲ ಹಾಕೊಂಡು ಹೋಗೋದಕ್ಕೆ. ಆ್ಯಂಡ್ ನೆಕ್ಸ್ಟ್ ಈ ಒಂದು ವಾಲೆಟ್ ನನಗೆ ನನ್ನ ಕಲೀಗ್ಸು ಗಿಫ್ಟ್ ಮಾಡಿದ್ದು. ಸೊ ಈ ಥರದ್ದು ನಾನು ಒಂದು ಬ್ಯಾಗ್ ನೋಡಿದ್ದೆ. ಸೊ ಅದು ತುಂಬ ಎಕ್ಸ್ಪೆನ್ಸಿವ್ ಅಂತ ಹೇಳಿದ್ರು. ಬಾರ್ಗೇನ್ ಮಾಡಿದ್ರು ಅಷ್ಟು ಕಮ್ಮಿಗೆ ಬರಲಿಲ್ಲ ಜಯನಗರದಲ್ಲಿ. ಅದೇ ಥರದ್ದು ಇದು ತುಂಬ ಟ್ರೆಂಡಿ ಆಗಿತ್ತು. ಇದು ಒಂಥರ ರೇಡಿಯಂ ಥರ ಇದೆ. ಸೊ ಇದು ತುಂಬ ಟ್ರೆಂಡಿ ಇತ್ತು. ಸೊ ಆವಾಗ ಅವರು ಗಿಫ್ಟ್ ಮಾಡಿದ್ದು. ಸೊ ಇದೊಂದು ವಾಲೆಟ್ಟು. ಇದು ನಾನು ಒಂದು ಸಲನೂ ಯೂಸ್ ಮಾಡಿಲ್ಲ. ಸೊ ಅವ್ರೇನಾದರೂ ನನ್ನ ವೀಡಿಯೋ ನೋಡಿದ್ರೆ ಬೇಜಾರು ಮಾಡ್ಕೋತಾರೆ ಅನಿಸುತ್ತೆ. ಆ್ಯಂಡ್ ಇಟ್ಕೊಳ್ಳೋಕ್ಕೆ ಎರಡು ಜಿಪ್ ಇದೆ. ಇದು ಒಳಗಡೆನೂ ಅಷ್ಟೇ. ನನಗೇನಂದರೆ ಇಲ್ಲಿ ಒಂಥರ ಗ್ಯಾಪ್ ಇದೆ. ಸೊ ಏನಾದರೂ ತೆಗೆದ್ರೆ ಇದು ಫುಲ್ ಜಿಪ್ ತೆಗಿಬೇಕು, ಇದು ಫುಲ್ ಇಷ್ಟು ಓಪನ್ ಆಗಿಬಿಡುತ್ತೆ. ಸೊ ನನಗೆ ಮೇಲ್ ಜಿಪ್ ಇದ್ದಿದ್ರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಬಟ್ ಇಟ್ಸ್ ಅ ಗಿಫ್ಟ್. ಸೊ ತುಂಬ ಚೆನ್ನಾಗಿದೆ. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಕೊಲೀಗ್ಸ್. ಆ್ಯಂಡ್ ನೆಕ್ಸ್ಟ್ ಬಂದು ಕ್ಲಚ್. ಸೊ ನನಗೆ ಕ್ಲಚಸ್ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಇರಲಿಲ್ಲ. ಸೊ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಏನಾದರೂ ರಿಸೆಪ್ಷನ್ ಆ ಥರ ಏನಾದರೂ ಹ್ಯಾಂಡಿಯಾಗಿ ಇಟ್ಕೊಳ್ಳೋದಕ್ಕೆ ಸ್ಟೈಲಿಶ್ ಆಗಿ ಬೇಕು ಅಂತ ಹೇಳಿ ಈ ಒಂದು ಕ್ಲಚ್ಚನ್ನು ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡ್ಕೊಂಡಿದ್ದು. ಇದು ಎಷ್ಟು ಅನ್ನೋದು ನಾನು ಮರ್ತೋಗ್ಬಿಟ್ಟಿದ್ದೀನಿ.
ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದೊಂದು ಚೈನ್ ಕೂಡ ಇದೆ. ಸೊ ಇದನ್ನು ಕೂಡ ನೀವು ಬೇಡ, ಇದು ಚೈನ್ ಇದೆ, ಸೊ ಇದನ್ನು ಕೂಡ ನೀವು ರಿಮೂವ್ ಮಾಡ್ಕೋಬೋದು. ಇದು ಈ ಥರ ಬರುತ್ತೆ ಚೈನ್. ಸೊ ಹಿಂಗೆ ಹಾಕ್ಕೊಂಡು ಹೋಗ್ಬೋದು. ಸೊ ಚೈನ್ ಕೂಡ ಬರುತ್ತೆ. ಇಫ್ ನಿಮ್ಗೇನಾದರೂ ಚೈನ್ ಬೇಡ ಅಂತ ಅಂದರೆ ಇಲ್ಲಿ ರಿಮೂವ್ ಮಾಡೋ ಆಪ್ಷನ್ ಕೂಡ ಇರುತ್ತೆ, ರಿಮೂವ್ ಮಾಡ್ಕೋಬೋದು. ಆ್ಯಂಡ್ ಈ ಥರ ಬೇಕಾದರೂ ಇಟ್ಕೋಬೋದು. ನಾನು ವೈಟ್ ಯಾಕೆ ಚೂಸ್ ಮಾಡಿದೆ ಅಂದರೆ ಇಟ್ಸ್ ಲುಕ್ಸ್ ಸೋ ಕ್ಲಾಸಿ ಅಂತ ಅನಿಸ್ತು. ಆ್ಯಂಡ್ ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಒಂಥರ ಲೆದರ್, ನಂಗೆ ತುಂಬ ಇಷ್ಟ ಆಯಿತು. ಸೊ ಐ ಲೈಕ್ ಇಟ್. ಆ್ಯಂಡ್ ಇದ್ರದ್ದು ಪ್ರೈಸ್ ನಾನು ಮರ್ತೋಗ್ಬಿಟ್ಟಿದ್ದೀನಿ. ಇದು ಆನ್ಲೈನಲ್ಲಿ ನಾನು ಆರ್ಡ್ರ್ ಮಾಡ್ಕೊಂಡಿದ್ದು. ಇದು ಪ್ರೈಸ್ ನನಗಷ್ಟು ನೆನಪಿಲ್ಲ, ಬಟ್ ಹೆಂಗೆ ಬರುತ್ತೆ ಅಂತ ನಂಗೆ ಡೌಟ್ ಇತ್ತು. ತುಂಬ ಚೆನ್ನಾಗಿ ಬಂತು. ಇದು ನಂಗೆ ತುಂಬ ಇಷ್ಟ ಇದು. ಸೊ ಇದನ್ನು ಕೂಡ ನಾನು ನನ್ನ ಫ್ರೆಂಡ್ ಅವರ ತಂಗಿ ರಿಸೆಪ್ಷನಿಗೆ ತೊಗೊಂಡೋಗಿದ್ದು. ಒಂದೇ ಸಲ ನಾನು ಯೂಸ್ ಮಾಡಿದ್ದು, ಅದಾದಮೇಲೆ ಜಾಸ್ತಿ ಯೂಸ್ ಮಾಡಿಲ್ಲ. ಆ್ಯಂಡ್ ಮೈ ಫೇವ್ರೆಟ್ ಬ್ಯಾಗ್, ಆಲ್ಡೋ ಬ್ರ್ಯಾಂಡ್ ಇದು. ಜಸ್ಟ್ ಲುಕ್ ಅಟ್ ದಿಸ್ ಗೈಸ್, ಎಷ್ಟು ಚೆನ್ನಾಗಿದೆ ನೋಡಿ. ಬ್ಲ್ಯಾಕ್ ಕಲರ್, ಬ್ಲ್ಯಾಕ್ ಆ್ಯಂಡ್ ಗೋಲ್ಡ್ ಬರುತ್ತೆ ಇದು ಆಲ್ಡೋದು. ಇದು ಲೆದರ್ ಅಂತೂ ಎಷ್ಟು ಸ್ಮೂತ್ ಇದೆ ಅಂದರೆ ಸಕ್ಕತ್ತಾಗಿದೆ. ಆ್ಯಂಡ್ ಇದನ್ನು ನೋಡಿದಾಗ ನನಗೆ ಒಂಥರ ಲವ್ ಆಗೋಯ್ತು. ಆ್ಯಂಡ್ ಇದು ಚಿಕ್ಕ ಇದ್ರೂ ನಾನು ಆ ಕ್ಷಣದಲ್ಲಿ ನಾನು ಏನೂ ಯೋಚನೆ ಮಾಡಲಿಲ್ಲ. ಸೊ ಇದ್ರೊಳಗಡೆ ಎಷ್ಟು ಕ್ಯಾರಿ ಮಾಡ್ಬೋದು ಅದು ಇದು ಎಲ್ಲ ನಾನು ಯೋಚನೆ ಮಾಡೋಕ್ಕೆ ಹೋಗಲಿಲ್ಲ. ಇದು ತುಂಬ ಚೆನ್ನಾಗಿದೆ, ನಂಗೆ ತುಂಬ ಫೇವ್ರೆಟ್. ಕರೆಂಟ್ಲಿ ಇದು ನನ್ನ ಫೇವ್ರೆಟ್ ಬ್ಯಾಗ್ ಆಗಿಬಿಟ್ಟಿದೆ. ಇವಾಗ ಎಲ್ಲೇ ಹೋದ್ರೂ, ಯಾವುದೇ ಒಂದು ರೆಸ್ಟೋರೆಂಟ್ಗೆ ಹೋದ್ರೂ ಗುಚ್ಚಿ ಬ್ಯಾಗಿಂದ ನಾನು ಜಾಸ್ತಿ ಇದನ್ನೇ ತೊಗೊಂಡು ಕ್ಯಾರಿ ಮಾಡ್ತೀನಿ. ಯಾಕಂದರೆ ನಂಗೆ ತುಂಬ 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 ಇಷ್ಟ ಆಯಿತು. ಬ್ಲ್ಯಾಕ್ ಕಲರ್ ಎಲ್ಲ ಡ್ರೆಸ್ಸಿಗೂ ಸೂಟ್ ಆಗುತ್ತಲ್ವ. ಸೊ ಈ ಥರ ಬರುತ್ತೆ. ಒಳಗಡೆ ಒಂದು ಜಿಪ್ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ಪಾಕೆಟ್ ಥರ ಇದೆ. ಆ್ಯಂಡ್ ಇಲ್ಲಿ ಒಂದು ಸಲ ಸ್ಪೇಷಿಯಸ್ ಆಗಿದೆ. ಸೊ ನೀವು ಮೊಬೈಲ್ಸ್, ನಿಮ್ಮ ಒಂದು ಕ್ಯಾಶ್ ಎಲ್ಲ ಇಟ್ಕೋಬೋದು, ಚಿಕ್ಕ ವಾಲೆಟ್ಸ್ ಕೂಡ ಇಟ್ಕೋಬೋದು. ಆ್ಯಂಡ್ ಅಷ್ಟೇ ತುಂಬ ನೀಟಾಗಿ ಚೆನ್ನಾಗಿದೆ. ಆ್ಯಂಡ್ ಅಷ್ಟು ಸಾಫ್ಟ್ ಇದೆ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಬ್ಯಾಗಲ್ಲೇ ನಾನು ಇಟ್ಟಿದ್ದೀನಿ. ಯಾಕೆ ನಾನು ಇದು ನನ್ನ ಎಕ್ಸ್ಪೆನ್ಸಿವ್ ಬ್ಯಾಗ್ ಅಂತಲೇ ಹೇಳ್ಬೋದು. ಇದು ಅರೌಂಡ್ 9,000 ರುಪೀಸ್. ವೆರಿ ಎಕ್ಸ್ಪೆನ್ಸಿವ್ ಬ್ಯಾಗ್ ಅಂದರೆ ನನ್ನ ಹತ್ರ ಕರೆಂಟ್ಲಿ ಇದೇ ಇರೋದು ಇವಾಗ. ಸೊ ಇದು 9,000 ರುಪೀಸ್. ಇದನ್ನ ಲುಲು ಮಾಲಲ್ಲಿ ನಾನು ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ಆ್ಯಂಡ್ ಇದು ಯಾಕೆ ನನಗೆ ಇನ್ನೂ ತುಂಬ ಇಷ್ಟ ಆಯಿತು ಅಂದರೆ ಇದು 3 in 1 ಅಂತ. ಅಂದರೆ ಯಾಕೆ 3 in 1 ಅಂತ ಹೇಳ್ತೀನಿ. ಯಾಕಂದರೆ ಇದೊಂದು ಈ ಥರ ಒಂದು ದೊಡ್ಡದು ಒಂದು ಬೆಲ್ಟ್ ಥರ ಕೊಟ್ಟಿದ್ದಾರೆ. ಸೊ ಇದನ್ನು ಕೂಡ ನಾವು ಈ ಥರ ಕ್ಯಾರಿ ಮಾಡ್ಬೋದು. ಇಫ್ ನಾವು ಕುರ್ತಾ ಅಥವಾ ಸಾರೀಸ್ಗೆಲ್ಲನೂ ನಾವು ಈ ಥರ ಕ್ಯಾರಿ ಮಾಡ್ಬೋದು. ಆ್ಯಂಡ್ ಇದು ಒಂದಿದೆ. ಸೊ ಇದನ್ನು ಕೂಡ ನಾವು ಅಟ್ಯಾಚ್ ಮಾಡ್ಕೋಬೋದು. ಇದನ್ನು ತೆಗೆದು ಇದನ್ನು ಅಟ್ಯಾಚ್ ಮಾಡಿಕೊಂಡ್ರೆ ಸೊ ಯು ಕ್ಯಾನ್ ಕ್ಯಾರಿ ಲೈಕ್ ದಿಸ್ ಆಲ್ಸೋ. ಸೊ ಫ್ಯಾನ್ಸಿ ಸ್ಯಾರೀಸ್ಗಳಿಗೆ ಅಥವಾ ಪಾರ್ಟೀಸ್ಗಳಿಗೆ, ಒನ್ ಪೀಸ್ ಡ್ರೆಸ್ಗಳಿಗೆಲ್ಲ ಇದು ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಈ ಥರ ಬೇಕಾದರೂ ಇದು ಕೂಡ ತುಂಬ ಚೆನ್ನಾಗಿದೆ. ಗೋಲ್ಡನ್ ಮೆಟಲಲ್ಲಿ ಮಾಡಿರೋದು ತುಂಬ ಚೆನ್ನಾಗಿದೆ. ಇದು ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇಲ್ಲಿ ಲೋಗೋದು ಕೂಡ ಇದು ಕೊಟ್ಟಿದ್ದಾರೆ, ಆಲ್ಡೋ. ಆ್ಯಂಡ್ ಇನ್ನೊಂದು ಸ್ಟ್ರ್ಯಾಪ್ ಕೂಡ ಬರುತ್ತೆ. ಈ ಒಂದು ಸ್ಟ್ರ್ಯಾಪ್ ಬಂದು ಸೊ ನಾವು ವೆಸ್ಟ್ ಬ್ಯಾಗ್ಸ್ ಎಲ್ಲ ಹಾಕ್ತೀವಿ ಗೊತ್ತಾ. ಸೊ ಲೈಕ್ ದಿಸ್, ಸೊ ಅಥವಾ ಲೈಕ್ ದಿಸ್. ಸೊ ಇದನ್ನು ಕೂಡ ಅಟ್ಯಾಚ್ ಮಾಡ್ಕೋಬೋದು. ಸೊ ಕ್ರಾಪ್ ಟಾಪ್ಸ್ಗೆಲ್ಲನೂ ಇದನ್ನು ಕೂಡ ಬ್ಯಾಗ್ಗೆ ಅಟ್ಯಾಚ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಇದು 3 in 1. ನನಗೆ ಅದು ಅಷ್ಟು ಎಕ್ಸ್ಪೆನ್ಸಿವ್ ಅಂತ ಅನಿಸ್ಲಿಲ್ಲ, ಯಾಕಂದರೆ 3 in 1 ಎಲ್ಲ ಆಪ್ಷನ್ ಇತ್ತು. ಸೊ ಅದು ಬಂದು ಗಿಫ್ಟೆಡ್ ಅಂತಲೇ ಹೇಳ್ಬೋದು. ಯಾಕಂದರೆ ನಾನು ಹೋಗಿದ್ದಾಗ ಒನ್ ಆಫ್ ಮೈ ಫ್ರೆಂಡ್ ಜೊತೆ ನಾನು ಹೋಗಿದ್ದಾಗ ಸೊ ಇದು ನಂಗೆ ತುಂಬ ಇಷ್ಟ ಆಯಿತು. ಸೊ ಅವರು ನನಗೆ ಸರ್ಪ್ರೈಸ್ ಆಗಿ ಈ ಒಂದು ಬ್ಯಾಗ್ನ ಗಿಫ್ಟ್ ಮಾಡಿದ್ದು. ಸೊ ದಿಸ್ ಇಸ್ ವೆರಿ ಸ್ಪೆಷಲ್ ಆ್ಯಂಡ್ ಮೈ ಫೇವ್ರೆಟ್ ಬ್ಯಾಗ್ ಟು, ಆ್ಯಂಡ್ ವೆರಿ ಎಕ್ಸ್ಪೆನ್ಸಿವ್ ಟು. ಆ್ಯಂಡ್ ವಾಲೆಟ್,
ಕರೆಂಟ್ಲಿ ನಾನು ಈ ಒಂದು ವಾಲೆಟ್ನ ನಾನು ಯೂಸ್ ಮಾಡ್ತೀನಿ. ಸೊ ಇದ್ರ ಮೇಲೆ ನನ್ನ ಹೆಸರು ಕೂಡ ಹಾಕ್ಸಿ ಕೊಟ್ಟಿದ್ದಾರೆ. ಯಾರು ಕೊಟ್ಟಿದ್ದು ಅಂದರೆ ನನ್ನ ಮ್ಯಾನೇಜರ್, ನನ್ನ TVS ಕಂಪ್ನಿ ಮ್ಯಾನೇಜರ್. ನನ್ನ ಸೆಂಡ್ ಆಫ್ ದಿನ ಅವರು ಒಂದಷ್ಟು ಗಿಫ್ಟ್ ಜೊತೆ ಇದನ್ನು ಕೊಟ್ಟರು. ನಂಗೆ ತುಂಬ ಇಷ್ಟ ಆಯಿತು ಆ್ಯಂಡ್ ಕಲರ್ ಕೂಡ ತುಂಬ ಇಷ್ಟ ಆಯಿತು. ಇಲ್ಲಿ ಒಂದು ಜಿಪ್ ಬರುತ್ತೆ. ಈಗ ಕರೆಂಟಾಗಿ ನಾನು ಯೂಸ್ ಮಾಡ್ತಿರೋದು ಈ ಒಂದು ವಾಲೆಟನ್ನು ನಾನು ಯೂಸ್ ಮಾಡ್ತೀನಿ. ಸೊ ಕಾರ್ಡ್ಸ್ ಎಲ್ಲ ಇಟ್ಕೊಳ್ಳೋಕ್ಕೆ ತುಂಬ ಚೆನ್ನಾಗಿದೆ ಆ್ಯಂಡ್ ಸುಮಾರು ಕಾರ್ಡ್ಸ್ಗಳು ಅಥವಾ ಕ್ಯಾಶ್ ಅದು ಇದು ಎಲ್ಲ ಇಟ್ಕೊಳ್ಳೋಕ್ಕೆಲ್ಲ ತುಂಬ ಚೆನ್ನಾಗಿದೆ. ನನಗೆ ಇದು ತುಂಬ ಇಷ್ಟ ಆಯಿತು. ಒಂಥರ ಕಸ್ಟಮೈಸ್ಡ್ ವಾಲೆಟ್ ಅಂತಲೇ ಹೇಳ್ಬೋದು. ನನ್ನ ಹೆಸರೆಲ್ಲ ಇದೆ. ಆ್ಯಂಡ್ ಇನ್ನೊಂದು ದಿಸ್ ಇಸ್ ಅ ಕ್ಯೂಟ್ ವಾಲೆಟ್ ಅಂತ ಹೇಳ್ಬೋದು. ಇದು ನಾನು ಮಿನಿಸೋದಲ್ಲಿ ನೋಡಿದ್ದು. ಸೊ ಯಾಕಂದರೆ ನನಗೆ ಕಾರ್ಡ್ಸ್ ಎಲ್ಲ ಕ್ಯಾರಿ ಮಾಡೋದಕ್ಕೆ ಒಂದು ವಾಲೆಟ್ ಬೇಕಾಗಿತ್ತು, ಚಿಕ್ಕ ವಾಲೆಟು. ಯಾಕಂದರೆ ನಾನು ಎಲ್ಲಾದರೂ ಬ್ಯಾಗ್ಸ್ ಎಲ್ಲ ತೊಗೊಂಡು ಹೋದರೆ ಜಸ್ಟ್ ನಾನು ಕಾರ್ಡ್ ಮಾತ್ರನೇ ಅದು ಇದು ಎಲ್ಲ ಆ ಕಡೆ ಈ ಕಡೆ ಹೋಗುತ್ತೆ ಅಂತ ಹೇಳೋ ರೀಸನ್ನಿಂದ ಸೊ ಈ ಒಂದು ವಾಲೆಟ್, ಚಿಕ್ಕ ವಾಲೆಟ್ ನನಗೆ ತುಂಬ ಕ್ಯೂಟ್ ಅನಿಸ್ತು. ಇದು 350 ರುಪೀಸು. ಮಿನಿಸೋದಲ್ಲಿ ನಾನು ತೊಗೊಂಡು, ಯಾರೆಲ್ಲ ನನ್ನ ಮಿನಿಸೋದು ಪ್ರಾಡಕ್ಟ್ಸ್ ಹೌಲಲ್ಲಿ ನೀವು ನೋಡಿರ್ತೀರಾ ವಿಡಿಯೋ, ಅವ್ರಿಗೆ ಗೊತ್ತಿರುತ್ತೆ. ಆ್ಯಂಡ್ ಇಲ್ಲ ಕಾರ್ಡ್ಸ್ ಎಲ್ಲ ಇಡೋದಕ್ಕೆ ಸುಮಾರು ಪಾಕೆಟ್ಸ್ ಥರ, ಸ್ಲಾಟ್ಸ್ ಥರ ಎಲ್ಲ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಒಂದು ದೊಡ್ಡದು ಕೊಟ್ಟಿದ್ದಾರೆ. ಆ್ಯಂಡ್ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ ಮಿನಿಸೋದು. ಆ್ಯಂಡ್ ನನಗೆ ಲ್ಯಾವೆಂಡರ್ ಕಲರ್ ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೋಸ್ಕರ ನಾನು ತೊಗೊಂಡೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಅನ್ನೋ ಥರ MK ಮೈಕಲ್ ಕೋರ್ಸ್. ಸೊ ದಿಸ್ ಇಸ್ ಆಲ್ಸೋ ಒನ್ ಆಫ್ ಮೈ ಡ್ರೀಮ್ ಬ್ಯಾಗ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಕಾಪಿ ಬ್ಯಾಗ್ ಇದು. ಯು ಕ್ಯಾನ್ ಸಿ ಲೆದರ್ ಅಂತೂ ತುಂಬ ಚೆನ್ನಾಗಿದೆ ಆ್ಯಂಡ್ ಕ್ವಾಲಿಟಿಲಂತೂ ಸಖತ್ತಾಗಿದೆ. ಆ್ಯಂಡ್ ಈ ರಿಂಗ್ ಎಲ್ಲ ಬಂದಿದೆ. ನಂಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಇದು ಸ್ವಲ್ಪ ಸ್ಪೇಷಿಯಸ್. ನಾನು ಫಾರೆವರ್ ಬ್ಯಾಗ್ ಬಿಟ್ಟರೆ ಇದೇ ಒಂದು ಸ್ಪೇಷಿಯಸ್ ಇರುವಂಥ ಬ್ಯಾಗ್ ನಾನು ತೊಗೊಂಡಿದ್ದು. ಆ್ಯಂಡ್ ಇದು ಕೂಡ ನಾವು ಹ್ಯಾಂಡ್ಗೆ ಹಾಕ್ಕೊಂಡು ಹೋಗೋ ಥರನೂ ಕೊಟ್ಟಿದ್ದಾರೆ. ಆ್ಯಂಡ್ ಅಥವಾ ನಾವು ಸುಮ್ಮನೆ ಜಸ್ಟ್ ಕೈಯಲ್ಲಿ ಈ ಥರ ಇಟ್ಕೊಂಡು ಹೋಗೋ ಥರನೂ ಕೊಟ್ಟಿದ್ದಾರೆ. ಆ್ಯಂಡ್ ಇದು 2 in 1. ಇಟ್ಸ್ ಫಸ್ಟ್ ಕಾಪಿ ಆಗಿರೋದ್ರಿಂದ ಸೊ ಇಟ್ಸ್ ಅರೌಂಡ್ 2600. ಇಟ್ಸ್ 2600 ರುಪೀಸ್. ಇದು ತುಂಬ ಚೆನ್ನಾಗಿದೆ. ಇನ್ನೂ ಒಂದ್ಸಲನೂ ಯೂಸ್ ಮಾಡಿಲ್ಲ. ಸೊ ಲೆಟ್ಸ್ ಹ್ಯಾವ್ ಅ ಲುಕ್. ತುಂಬ ಚೆನ್ನಾಗಿದೆ. ಡಿಟ್ಟೋ ಒರಿಜಿನಲ್ ಥರನೇ ಕಾಣಿಸ್ತಾ ಇದೆ. ಆ್ಯಂಡ್ ಇದು ಅಷ್ಟೇ, ನನಗೆ ಇದು ನೋಡಿ ನನಗೆ ತುಂಬ ಇಷ್ಟ ಆಯಿತು. ದಿಸ್ ದ ಲೋಗೋ ತುಂಬ ಚೆನ್ನಾಗಿದೆ. MK ಮೈಕಲ್ ಕೋರ್ಸ್. ಸೊ ಇದಿಷ್ಟು ನನ್ನ ಬ್ಯಾಗ್ ಕಲೆಕ್ಷನ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಸೊ ಯಾರಿಗೆಲ್ಲ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಈ ಒಂದು ವ್ಲಾಗ್ ಕಂಪ್ಲೀಟ್ ಹುಡುಗಿರಿಗೆ ಇಷ್ಟ ಆಗುವಂಥ ವ್ಲಾಗ್ ಇದು ಈ ಒಂದು ವಿಡಿಯೋ ಅಂತ ಹೇಳ್ತೀನಿ. ಇಷ್ಟೇ ನನ್ನ ಹತ್ರ ಬ್ಯಾಗ್ಸ್ ಇರೋದು. ಸೊ ಐ ಆಮ್ ನಾಟ್ ಒಬ್ಸೆಸ್ಡ್ ವಿತ್ ಬ್ಯಾಗ್ಸ್. ನನಗೇನಾದರೂ ಇಷ್ಟ ಆಯಿತು ಅಂದರೆ ಮಾತ್ರ ನಾನು ಪರ್ಚೇಸ್ ಮಾಡ್ತೀನಿ. ಅಷ್ಟೇ ಸದ್ಯಕ್ಕೆ ಇಷ್ಟೇ ಇರೋದು ನನ್ನ ಹತ್ರ. ಯಾವುದು ನನ್ನ ಫೇವ್ರೇಟ್ ಅಂತೆಲ್ಲ ಹೇಳಿದ್ದೀನಿ, ಯಾವುದನ್ನ ನಾನು ಜಾಸ್ತಿ ಯೂಸ್ ಮಾಡ್ತೀನಿ ಅಂತಲೂ ಹೇಳಿದ್ದೀನಿ. ಸೊ ಇಷ್ಟು ನಿಮ್ಮ ಒಂದು ಒಪಿನಿಯನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.